ಅಡಿಗೆ ಎತ್ತು ದುಡಿದಂಗ ಬಾಳೆ ಎಲೆಯ ಹಾಸು ಉಂಡು ಬೀಸಿ ಒಗದಂಗ ಅಂತ ಜನಪದ ಗರ್ತಿ ಹೇಳ್ತಾಳೆ. ನಾನಿಗೊಂದು ಪ್ರಶ್ನೆ ಮಾಡ್ತೀನಿ. ಮಕ್ಕಳಾಗದಿದ್ರೆ ಮುಕ್ತಿ ಇಲ್ಲ ಅಂತ ಬಹಳಷ್ಟು ಜನ ತಿಳ್ಕೊಂಡಾರ. ಬಹಳಷ್ಟು ಜನ ಹೇಳ್ತಾರೆ ಅಪುತ್ರಸ್ಯ ಗತಿರ್ನಾಸ್ತಿ. ನಾವು ಕೂಡ ಅದನ್ನು ಹೇಳ್ತೀವಿ. ಏನಂತಾರೆ ಅವರು? ಮಕ್ಕಳಾಗದಿದ್ರೆ ಮುಕ್ತಿ ಇಲ್ಲ ಅಂತ. 12ನೇ ಶತಮಾನದೊಳಗೆ ಗುಡ್ಡಾಪುರ ದಾನಮ್ಮ ತಾಯಿ ಅಂತ ನಾವು ತಮ್ಮ ಚರಿತ್ರೆ ಕೇಳಕತ್ತಿರಲ್ಲ, ಈ ತಾಯಿಗೂ ಸಹಿತ ಮಕ್ಕಳಾಗಿಲ್ಲ. ಇತಿಹಾಸವನ್ನು ತೆಗೆದು ನೋಡಿದರೆ ಬಹಳಷ್ಟು ಧರ್ಮದ ಪರಂಪರೆ ಒಳಗೆ ಆಯಾ ಪರಂಪರೆ ಆಯಾ ಧರ್ಮದೊಳಗೆ ಬಹಳಷ್ಟು ಜನ ಶಿವಶರಣೆಯರನ್ನು ನಾವೆಲ್ಲ ಕಾಣ್ಕೊಂಡು ಬರ್ತೀವಿ. ಮದುವೆ ಆದರೂ ಸಹಿತ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ನಮಗೆಲ್ಲ ಗೊತ್ತಿದ್ದರೂ ಸಹಿತ ಅವರ ಭಾವಚಿತ್ರಗಳನ್ನು ತೆಗೆದುಕೊಂಡು ಬಂದು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೀವಿ. ಮಾಡಂಗಲ್ಲ? ಮತ್ತು ಜಗಲಿ ಮೇಲಿಟ್ಟು ಭಾವಚಿತ್ರ ಇಟ್ಟು ಪೂಜೆ ಮಾಡ್ತೀರಿ ಅಂತಂದ ಮೇಲೆ ಅವ್ರು ಮುಕ್ತಿ ಹೊಂದ್ಯಾರಂತೀರ ಇಲ್ಲಂತೀರ? ಹೊಂದ್ಯಾರ. ನೋಡಿ ಎಷ್ಟು ಫಾಸ್ಟಾಗಿ ಹುಡುಗರು ನೀವು. ಮತ್ತು ಅವ್ರಂತಾರ ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಾಗದಿದ್ರೆ ಮುಕ್ತಿ ಇಲ್ಲ. 12ನೇ ಶತಮಾನದೊಳಗೆ ವೈರಾಗ್ಯನಿಧಿ ಅಕ್ಕ ಮಹಾದೇವಿ ತಾಯಿ ಮದುವೆ ಆಗಿಲ್ಲ, ಬ್ರಹ್ಮಚಾರಿಣಿಯಾಗಿ ಉಳಿದಿರ್ತಕ್ಕಂಥ ಮಹಾತಾಯಿ ಭಾಳಷ್ಟು ಜನ ಅಂತಾರ ಮಕ್ಕಳಾದಾಗ ಮುಕ್ತಿ, ಮತ್ತು ಮದುವೆನೇ ಆಗಿರಲ್ಲ ತಾಯಿ. ಮತ್ತು ಆ ತಾಯಿಯ ಭಾವಚಿತ್ರವನ್ನಿಟ್ಟು ನಾವೆಲ್ಲ ಜಗಲಿ ಮೇಲಿಟ್ಟು ಪೂಜೆಯನ್ನು ಮಾಡ್ತೀವಿ. ಇನ್ನು ಕೆಲವೊಂದಿಷ್ಟು ಜನ ಅಂತಿರ್ತಾರ ಮದುವೆ ಆಗಲಿಲ್ಲ ಅಂದ್ರೆ ಮುಕ್ತಿ ಸಿಗುವುದಿಲ್ಲ ಅಂತ ತಿಳ್ಕೊಂಡು. ಇವೆಲ್ಲ ಉದಾಹರಣೆಗಳನ್ನು ತೆಗೆದುಕೊಂಡು ನೋಡಿದಾಗ ಅವರೆಲ್ಲರ ಭಾವಚಿತ್ರ ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂತಂದ ಮೇಲೆ ಎಲ್ಲರೂ ಮುಕ್ತಿ ಹೊಂದಾರ ಅಂತ ನಾವೆಲ್ಲ ತಿಳ್ಕೊಳ್ತೀವಿ. ಅಲ್ಲಿ ಹೇಳ್ತಾರ ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಾಗದಿದ್ರೆ ಮುಕ್ತಿ ಇಲ್ಲ. ಯಾರು ಮಕ್ಕಳಾಗುವುದು? ಯಾರು ಯೋಗ್ಯವಾಗಿರ್ತಕ್ಕಂಥ ಗುರುವಿನಿಂದ ದೀಕ್ಷಾ ಪಡ್ಕೊಂಡು ಗುರುವಿನ ಮಗ ಅಥವಾ ಗುರುವಿನ ಮಗಳು ಆಗುವುದಿಲ್ಲ, ಅವಾಗ ನಿನಗೆ ಮುಕ್ತಿ ಇಲ್ಲ ಅಂತ ಹೇಳಿದ್ರು ಹೊರತು ನಿಮಗೆ ಮಕ್ಕಳಾಗ ಬಿಡ್ತಾವ ಗೊತ್ತಿಲ್ಲ. ಮಕ್ಕಳಾಗ್ಲಿಕ್ಕಂದ್ರೆ ಮುಕ್ತಿ ಸಿಗ್ತದೆ ಬಿಡ್ತದೆ ಗೊತ್ತಿಲ್ಲ. ಆದರೆ ಗುರುವಿನಿಂದ ದೀಕ್ಷಾ ಪಡ್ಕೊಳ್ಳಿಲ್ಲ, ಗುರುವಿನ ಮಗ ಅಥವಾ ಗುರುವಿನ ಮಗಳು ಆಗಲಿಲ್ಲ ಅಂತಂದರೆ ಮುಕ್ತಿ ಇಲ್ಲ ಅನ್ನೋದಕ್ಕೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಕರೀತಾರೆ. ಎಲ್ಲ ಪರಂಪರೆಯಲ್ಲಿ ಎಲ್ಲ ಧರ್ಮದಲ್ಲಿ ಆಯಾ ಧರ್ಮದ ಗುರುಗಳು ಅಂತ ಇರ್ತಾರೆ. ಆಯಾ ಗುರುಗಳ ಮಾರ್ಗದರ್ಶನದೊಳಗೆ ಗುರು ಹೇಳಿರ್ತಕ್ಕಂಥ ದಾರಿ ಒಳಗೆ ನಡೆದೀವಿ ಅಂತಂದರೆ ನಿಜವಾಗಲೂ ಸಹಿತ ಮುಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಒಳಗೆ ಶಿರಸಂಗಿಯ ಲಿಂಗರಾಜರು ಅಂತ ಆಗಿ ಹೋದರು. ನಾವೆಲ್ಲ ಕರ್ಕೊಂಡು ಬರ್ತೀವಿ ತ್ಯಾಗವೀರ ಶಿರಸಂಗಿ ಲಿಂಗರಾಜರು ಅಂತ. ಶಿರಸಂಗಿ ಲಿಂಗರಾಜರಿಗೆ ಮದುವೆ ಆದಮೇಲೆ ಸಂತಾನನ ಆಗಲಿಲ್ಲ. ಯಾವಾಗ ಮಕ್ಕಳಾಗಲಾರ್ದಕ್ಕೋಸ್ಕರವಾಗಿ ಯಾರು ಏನು ಹೇಳ್ತಾರೆ ಎಲ್ಲ ಕಡೆ ಹೋಗ್ತಿದ್ರು ಬರ್ತಿದ್ರು. ಮಕ್ಕಳು ಆಗದೇ ಇರುವಂಥ ಪ್ರಸಂಗದೊಳಗೆ ಬಹಳಷ್ಟು ಜನರ ಜೊತೆಗೆ ವಿಚಾರ ಮಾಡ್ತಾರೆ ಶಿರಸಂಗಿ ಲಿಂಗರಾಜ ದೇಸಾಯರು. ಅಲ್ಲ ಮತ್ತು ಇಷ್ಟೆಲ್ಲ ಆಸ್ತಿ ಅಂತಸ್ತು ಇಟ್ಕೊಂಡು ಏನು ಮಾಡೋದ? ಸಮಾಜ ಸಂಜೀವಿನಿ ಹಾನಗಲ್ಲಗುರು ಕುಮಾರ ಶಿವಯೋಗಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸಂಸ್ಥಾಪನೆಯನ್ನು ಮಾಡಿ ಧಾರವಾಡದೊಳಗೆ ಒಂದು ಸಾರಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಶಿರಸಂಗಿ ಲಿಂಗರಾಜರನ್ನು. ಅವಾಗ ಶಿರಸಂಗಿ ಲಿಂಗರಾಜರು ಕೇಳ್ತಾರೆ ಕುಮಾರಜ್ಜವರಿಗೆ, ಅಪ್ಪವರ ಮತ್ತು ಸಂತಾನನ ಆಗ್ತಾ ಇಲ್ಲ, ಏನು ಮಾಡಬೇಕ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಅವಾಗಂತವ್ರು ಅಪ್ಪವರು ಗುರುಗಳಾಗಿರ್ತಕ್ಕಂಥ ಕುಮಾರಜ್ಜವರೊಂದು ಮಾತನಂತಾರೆ, ನೋಡ್ರಿಪ್ಪ, ಕೇವಲ ಒಬ್ಬ ಮಗುವಿಗೆ ಜನ್ಮ ಕೊಟ್ಟು ಇಡೀ ಆಸ್ತಿಯನ್ನು ಒಬ್ಬ ಮಗುವಿಗೆ ಮಾಡೋದಕ್ಕಿಂತ ಇಡೀ ಆಸ್ತಿಯನ್ನೇ ಸಮಾಜಕ್ಕಾಗಿ ದಾನ ಮಾಡಿರಿ. ಆ ಸಮಾಜಕ್ಕಾಗಿ ದಾನ ಮಾಡಿರ್ತಕ್ಕಂಥ ಆಸ್ತಿ ಒಳಗೆ ಶಿಕ್ಷಣ ಸಂಸ್ಥೆಗಳನ್ನು ತೆಗೆಯೋಣ. ಶಿಕ್ಷಣ ಸಂಸ್ಥೆ ಒಳಗೆ ಎಷ್ಟು ಮಂದಿ ಕಲಿತಾರಲ್ಲ ಎಲ್ಲ ಮಕ್ಕಳು ನಿಮ್ಮುವ ಮಕ್ಕಳು ಹಾಕವ ಅನ್ನೋದಕ್ಕೆ ತಾವೆಲ್ಲರೂ ತಿಳ್ಕೋಬೇಕು ಅನ್ನುವಂಥ ಮಾತನ್ನು ಒಂದೇ ಒಂದು ಮಾತನ್ನು ಗುರುಗಳಾಗಿರ್ತಕ್ಕಂಥ ಕುಮಾರಜ್ಜವರು ಈ ಮಾತನ್ನು ಹೇಳ್ತಾರೆ. ಒಂದು ಮಾತು ಕುಮಾರಜ್ಜವರು ಹೇಳಿದ್ದಕ್ಕೋಸ್ಕರವಾಗಿ ತಮ್ಮೆಲ್ಲ ಆಸ್ತಿಯನ್ನು ಸಮಾಜಕ್ಕೋಸ್ಕರವಾಗಿ ಬರೆದು ಕೊಡ್ತಾರೆ. ಇವತ್ತು ನಾವು ಬೆಳಗಾವಿ ಒಳಗೆ ಕಾಣ್ತೀವಿ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ, KLE ಸೊಸೈಟಿಯನ್ನು ಶಿಕ್ಷಣ ಸಂಸ್ಥೆಯನ್ನು ಕಾಣ್ತೀವಿ ಅಂತಂದರೆ ಅದು ಶಿರಸಂಗಿಯ ಲಿಂಗರಾಜರ ದೇಸಾಯಿ ಅವರ ಕೊಡುಗೆ ಅಂತ ಅವೆಲ್ಲರೂ ಕೂಡ ಹೇಳ್ಕೊಂಡು ಬರ್ತೀವಿ. ಮಕ್ಕಳು ಆಗದಿದ್ದರೂ ಸಹಿತ ಇಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿ ತ್ಯಾಗವೀರ ಶಿರಸಂಗಿ ಲಿಂಗರಾಜರು ಆಗಿ ಹೋಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ಕೊಂಡು ಬರ್ತೀವಿ. ಬೇಕು ನಮ್ಮಿಂದ ಎಷ್ಟು ಸಾಧ್ಯದಷ್ಟು ದಾನ ಧರ್ಮ ದಾಸೋಹ ಪರೋಪಕಾರ ಮನೋಭಾವವನ್ನು ಬೆಳೆಸ್ಕೊಂಡಿವಿ ಅಂತಂದರೆ ನಿಜವಾಗಲೂ ಕೂಡ ಮುಕ್ತಿ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಈ ಚರಿತ್ರೆ ಉದ್ದಕ್ಕೂ ಕೂಡ ಅದನ್ನೇ ಕೇಳ್ಕೊಂಡು ಹೋಗ್ತೀವಿ.
ಇದೇ ರೀತಿಯಾಗಿರ್ತಕ್ಕಂಥ ಉಮರಾಣಿ ಗ್ರಾಮದೊಳಗೆ ತಂದೆ ತಾಯಿ ಹೆಸರು ಅನಂತರಾಯ ಸಿರಸಮ್ಮ. ಅನಂತರಾಯ ಸಿರಸಮ್ಮ ದಂಪತಿಗಳಿಗೆ ಮದುವೆಯಾದ 15 ವರ್ಷ ಆದರೂ ಕೂಡ ಆಗಿದ್ದಿಲ್ಲ. ಸಂತಾನ ಫಲ ಆಗಲಾರ್ದಕ್ಕೋಸ್ಕರವಾಗಿ ಎಲ್ಲ ದೇವರು ಎಲ್ಲ ಕಡೆ ಹೋಗಿ ಬಂದು ಮಾಡಿ ಇದ್ದೂರೊಳಗಿರ್ತಕ್ಕಂಥ ತಾರಕೇಶ್ವರನ ದೇವಸ್ಥಾನದಲ್ಲಿ ನಿಮ್ಮೂರೊಳಗೆ ಹೆಂಗೆ ಅಪ್ಪಯ್ಯ ಮಹಾಸ್ವಾಮಿಗಳು ಬಂದು ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಸ್ಥಳ. ಅವ್ರ ಹತ್ರ ಹೋಗಿ ನಾವು ಏನೆಲ್ಲ ಕೇಳ್ಕೊಳ್ತೀವಲ್ಲ ನಮ್ಮ ಸಂಕಲ್ಪಗಳು ಈಡೇರಿದ ಹಾಗೆ ಆ ಊರೊಳಗಿರ್ತಕ್ಕಂಥ ಒಬ್ಬ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ತಮ್ಮ ಸಂಕಲ್ಪವನ್ನು ಕೇಳಿಕೊಂಡಾಗ ನಿನ್ನೆ ತಾವೆಲ್ಲ ಕೇಳಿದಿರಿ, ಸಾಕ್ಷಾತ್ ಪಾರ್ವತಿಯ ದೇವಿನೇ ಬಂದು ಆ ಸಿರಸಮ್ಮ ತಾಯಿ ಕನಸಿನೊಳಗೆ ಬಂದು ಹೇಳ್ತಾಳೆ, ನೋಡಮ್ಮ, ಇರುವುದು ನಿನಗೆ ಒಂದೇ ಸಂತಾನ, ಅದು ಹೆಣ್ಣು ಮಗುವಿನ ಸಂತಾನ. ಹೆಣ್ಣು ಮಗುವಿನ ಸಂತಾನ. ಆ ಮಗು ಜನಿಸಿದ ತಕ್ಷಣದೊಳಗೆ ಆ ಮಗುವಿಗೆ ಲಿಂಗಧಾರಣ ಮಾಡದ ಹೊರತು ಆ ಮಗು ಅಳುವುದನ್ನು ನಿಲ್ಲಿಸುವುದಿಲ್ಲ ಅಂತ ಕನಸಿನೊಳಗೆ ಬಂದ ದೇವಿ ಹೇಳಿದಂಗೆ ಆಗಿಬಿಡ್ತು ಪಾರ್ವತಿ ದೇವಿ. ಆವಾಗ ಮರುದಿವಸ ಪತಿದೇವನಿಗೆ ಅನಂತರಾಯನ ಜೊತೆಗೆ ಹೋಗಿ ತಾರಕೇಶ್ವರನ ದೇವಸ್ಥಾನದೊಳಗೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಬಲಗಡೆ ಹೂ ಬೀಳುತ್ತದೆ, ತಾಯಿ ಗರ್ಭ ಧರಿಸಿದ್ದು ಅನ್ನುವಂಥ ವಿಚಾರವನ್ನು ನಿನ್ನೆವರೆಗೆ ತಾವೆಲ್ಲ ಕೇಳಿದಿರಿ. ಯಾವಾಗ ತಾಯಿ ಗರ್ಭ ಧರಿಸಿ ಆದ ಮೇಲೆ 3ನೇ ತಿಂಗಳಿಗೆ 5ನೇ ತಿಂಗಳಿಗೆ 8ನೇ ತಿಂಗಳಿಗೆ ಒಂದಿಷ್ಟು ಸಂಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾರೆ. ಎಲ್ಲ ಧರ್ಮದಲ್ಲಿಯೂ ಕೂಡ ಮಾಡ್ತಾರೆ. ಹಾಗಾಗಿ ವಿಶ್ವಕರ್ಮ ಮಣಿತನದವರಾಗಿರ್ತಕ್ಕಂಥವ್ರು ನಾವು ತಾಯಿ ಕನಸಿನೊಳಗೆ ಹಿಂಗೆ ಬಂದು ಹೇಳ್ಯಾಳ, ಮತ್ತೀಗ ನಾವು ಲಿಂಗಾಯತ ಧರ್ಮದೊಳಗಿರ್ತಕ್ಕಂಥ ಸಂಸ್ಕಾರಗಳನ್ನು ನಾವು ಅಳವಡಿಸ್ಕೊಡ್ಬೇಕು ಅಂತ ಊರೊಳಗಿರ್ತಕ್ಕಂಥ ಶಾಂತವೀರ ಮಹಾಸ್ವಾಮಿಗಳನ್ನು ಕರ್ಕೊಂಡು ಬಂದು 8ನೇ ತಿಂಗಳಿಗೆ ತಾಯಿಗೆ ಗರ್ಭಕ್ಕೆ ಲಿಂಗ ದೀಕ್ಷಾ ಅಂತ ಮಾಡಿಸ್ತಾರೆ, ಲಿಂಗ ಕಟ್ಟುವುದು ಅಂತ ಮಾಡಿಸ್ತಾರೆ. ಗರ್ಭಕ್ಕೆ ಲಿಂಗ ಕಟ್ಟಿಸಿ ಆದಮೇಲೆ ಆ 5ನೇ ತಿಂಗಳಿಂದ 8ನೇ ತಿಂಗಳು 9ನೇ ತಿಂಗಳವರೆಗೆ ತಾಯಿಗೆ ಬೈಕೆಗಳು ಆರಂಭ ಆಗ್ತಿರ್ತಾವಂತ. ಬೇರೆ ಬೇರೆ ಬೈಕೆಗಳು ಆರಂಭ ಆಗ್ತಿರ್ತಾವ. ಆದರೆ ಸಿರಸಮ್ಮ ತಾಯಿಗೆ ಆಗುವಂಥ ಬೈಕೆಗಳೇ ಬೇರೆ ಆಗಿತ್ತು. ಸದಾವಕಾಲ ಮಹಾತ್ಮರ ಕಥೆಗಳನ್ನು ಕೇಳಬೇಕು, ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಕು, ಪುಸ್ತಕಗಳನ್ನು ಓದಬೇಕು ಅಂತ ತಿಳ್ಕೊಂಡು ಓದುವುದು, ಗುರು ಕೊಟ್ಟಿರ್ತಕ್ಕಂಥ ಲಿಂಗಯ್ಯನನ್ನು ನೋಡೋದು, ಲಿಂಗಯ್ಯನನ್ನು ಪೂಜೆ ಮಾಡೋದು, ಇದರೊಳಗೆ ತನ್ನ ಕಾಲವನ್ನು ಕಳೀತಾ 8ನೇ ತಿಂಗಳಿಗೆ ಬರ್ತಾಳೆ ತಾಯಿ. ಯಾವಾಗ 8ನೇ ತಿಂಗಳಿಗೆ ಒಂದು ಸಂಸ್ಕಾರ ಮಾಡುವಾಗ ನೀವೆಲ್ಲ ಬೈಕೆಗಳು ಹೇಳಿದಂಗೆ ಒಂದು ಹಾಡು ಹಾಡ್ತಾರೆ, ಭಾಳಷ್ಟು ಮಂದಿಗೆ ಗೊತ್ತದ. ಅದು ಏನ್ರದು? ಹಸಿರು ಕಡ್ಡಿ ಸೀರಿ ಟೋಪ ಸೆರಗ ಮೇಲೆ. ಸಿರಸಮ್ಮ ತಾಯಿಯ ಬೈಕೆಗಳೇ ಬೇರೆ ಆಗಿದ್ದು. ಸದಾವಕಾಲ ಮಹಾತ್ಮರ ಪುಣ್ಯಕಥೆಗಳನ್ನು ಕೇಳಬೇಕು, ಶಿವನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ ಒಳಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದನ್ನು ಸಿರಸಮ್ಮ ತಾಯಿ 8ನೇ ತಿಂಗಳೊಳಗೆ ಆ ತಾಯಿ ಆ ಸಂಸ್ಕಾರಗಳನ್ನು ಪಡ್ಕೊಂಡಾದ ಮೇಲೆ 9 ತಿಂಗಳು 9ನೇ ದಿವಸಕ್ಕೆ ಬ್ರಾಹ್ಮಿ ಮುಹೂರ್ತದಂದು ಹುಣ್ಣಿಮೆ ದಿವಸ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಯಾವಾಗ ಹೆಣ್ಣು ಮಗುವಿನ ಜನನ ಆದ ತಕ್ಷಣದೊಳಗೆ ಊರೆಲ್ಲವೂ ಕೂಡ ಒಂದು ರೀತಿ ಹಬ್ಬದ ವಾತಾವರಣ. ಎಲ್ಲರ ಬಾಯಿ ಒಳಗೆ ಒಂದೇ ಮಾತು, ಭಗವಂತ ಭಾಳ ದಿವಸದ ಮೇಲೆ ಸಿರಸಮ್ಮ ಅನಂತರಾಯನಿಗೆ ಈಗ ಭಗವಂತ ಕಣ್ಣು ತೆರೆದ. ಭಾಳ ಚಲೋ ಆತ. ತಾಯಿಗೆ ಮಕ್ಕಳಾಗಿದ್ದಿಲ್ಲ. ಕೆಲವೊಂದಿಷ್ಟು ಜನ ಹರ್ಸವ್ರು ಎಷ್ಟು ಮಂದಿ, ಕೆಲವೊಂದಿಷ್ಟು ಜನ ತೆಗಳವ್ರು ಇರೋರಲ್ಲ. ಜನ ಅಂದ ಮೇಲೆ ದನಾಣ ಅಂದಾರ ಸುಳ್ಳಲ್ಲ ಅಂತಿರ್ತಾರೆ ನೋಡ್ರಿ ಒಂದು ಮಾತನ್ನು. ಅಡಂಗಲ್ಲ, ಊರಾಗ ಹೊಗಳವರು ಇರೋವ್ರ, ತೆಗಳವರು ಇರೋವ್ರ. ಕೆಲವೊಂದಿಷ್ಟು ಮಂದಿ ಮಾತಾಡಕತ್ತಿದ್ರಂತ. ಏನಂತ? ಭಗವಂತ ಕೊಟ್ಟ ಅದು ಹೆಣ್ಣು ಮಗುವಿನ ಕೊಟ್ಟಾನ. ಗಂಡು ಮಗುವಿನನ್ನು ಕೊಟ್ಟಿದ್ರೆ ವಂಶೋದ್ಧಾರಕರಾಕಿದ್ದ, ಅದು ಹೆಣ್ಣು ಮಗುವಿನನ್ನು ಕೊಟ್ಟಲ್ಲ ಅಂತ ಕೆಲವೊಂದಿಷ್ಟು ಜನ ಮಾತಾಡೋಕ್ಕೆ ಚಾಲೂ ಮಾಡಿದರು. ಯಾವಾಗ ಈ ಎಲ್ಲ ಮಾತುಗಳನ್ನು ಕೇಳಿದಾಗ ಹೆಣ್ಣಾಗಲಿ ಗಂಡಾಗಲಿ ಭಗವಂತನ ವರಪ್ರಸಾದ ಅಂತ ತಿಳ್ಕೊಂಡ ತಾಯಿ ಆ ಮಗುವಿನನ್ನು ನೋಡ್ತಾ ಕಾಲವನ್ನು ಕಳೆಯುವಂಥ ಪ್ರಸಂಗದೊಳಗೆ ಜನನ ಆದ ತಕ್ಷಣದೊಳಗೆ ಮಗು ಅಳುವುದನ್ನು ನಿಲ್ಲಿಸಲಿಲ್ಲ. 1 ದಿವಸ ಆತು, 2 ದಿವಸ ಆತು, ಮಗು ಅಳುವುದನ್ನು ನಿಲ್ಲಿಸ್ತಾ ಇಲ್ಲ. ಯಾವಾಗ ಅಳುವುದನ್ನು ನಿಲ್ಲಿಸದೇ ಇರುವಂಥ ಪ್ರಸಂಗದೊಳಗೆ ಶಾಂತವೀರ ಮಹಾಸ್ವಾಮಿಗಳು ಬೆಳಗಿನ ಜಾವ ಕಂತಿ ಭಿಕ್ಷೆಕ್ ಅಂತ ತಿಳ್ಕೊಂಡು ಅದೇ ಓಣಿ ಒಳಗೆ ಹೊರಟಿದ್ರು. ಹೋಗುವಂಥ ಪ್ರಸಂಗದೊಳಗೆ ಆ ಮಗುವಿನ ಅಳುವಿನ ಧ್ವನಿಯನ್ನು ಕೇಳುತ್ತಾರೆ ಶಾಂತವೀರ ಮಹಾಸ್ವಾಮಿಗಳು. ಯಾರ ಮಗು ಹಿಂಗೆ ಯಾಕೆ ಅಳಾಕತ್ತದ ಅಂತ, ಯಾಕೆ ಹಿಂಗೆ ಅಳಾಕತ್ತದ ಅಂತ ತಿಳ್ಕೊಂಡು ಬಂದ ತಕ್ಷಣದೊಳಗೆ ಅವಾಗ ಅನಂತರಾಯನಿಗೆ ಸಿರಸಮ್ಮನಿಗೆ ನೆನಪಾಗಿ ಬಿಡ್ತದೆ. ಓ, ಈ ಮಗು ಯಾಕೆ ಅಳಾಕತ್ತದ ಅಂತ. ಯಾಕೆ ಅಳಾಕತ್ತಿತ್ರಿ?
ಕಣಿಸಿನೊಳಗೆ ಬಂದು ಹೇಳಿದ್ದನ್ನು ಮರೆತು ಬಿಟ್ಟಿದ್ರು ಆಗಲೇ. ಏನಂತ ಹೇಳಿದರು, ಮಗುವಿಗೆ ಲಿಂಗ ಕಟ್ಟದ ಹೊರತು ಆ ಮಗು ಅಳುವುದನ್ನು ನಿಲ್ಲಿಸುವುದಿಲ್ಲ. ಆವಾಗ ಶಾಂತಿವೀರ ಮಹಾಸ್ವಾಮಿಗಳನ್ನು ಮಣಿಗೆ ಕರೆಸಿ ಆ ಮಗುವಿಗೆ ಲಿಂಗವನ್ನು ಕಟ್ಟಿಸ್ತಾರೆ. ಕಟ್ಟಿಸಿದ ತಕ್ಷಣದೊಳಗೆ ಮಗು ಅಳುವುದನ್ನು ನಿಲ್ಲಿಸಿಬಿಡ್ತದೆ. ಯಾಕಂದರೆ ಸಾಕ್ಷಾತ್ ಪಾರ್ವತಿ ದೇವಿ ಅವತಾರದೊಳಗಿರ್ತಕ್ಕಂಥ ಮಹಾತಾಯಿ ಮತ್ತು ತನ್ನ ಕುರುಹು ಬೇಕಲ್ಲ. ತನ್ನ ಕುರು ಯಾವುದು? ಪರಶಿವನ ಕುರು, ಅದು ಇಷ್ಟಲಿಂಗ ಯಾವಾಗ ಅಂಗದ ಮೇಲೆ ಬಂದ ತಕ್ಷಣದೊಳಗೆ ಮಗು ಅಳುವುದನ್ನು ನಿಲ್ಲಿಸಿಬಿಡ್ತು ನೋಡ್ರಿ. ಯಾವಾಗ ಮಗು ಅಳುವುದನ್ನು ನಿಲ್ಲಿಸಿದ ತಕ್ಷಣ ಬಹಳ ಆನಂದ ಆಗಕ್ಕಿತ್ತು. ಮಗ್ಲಿದ್ದವರೆಲ್ಲರೂ ಬಂದವರೆಲ್ಲರೂ ಆ ಮಗುವಿನನ್ನು ನೋಡೋರು, ಎಷ್ಟು ಚಂದದ ಮಗು, ಎಷ್ಟು ಮುದ್ದು ಮುದ್ದಾಗೈತೆ ಅನ್ನುವಂಥ ಮಂದಿನೇ ಬೇರೆ, ಕೆಲವೊಂದಿಷ್ಟು ಜನ ಅಣ್ಣು ಮಂದಿನೇ ಬೇರೆ. ಹೆಣ್ಣು ಹುಟ್ಟಿದಾಗ ಒಂದು ಹಂಚ್ತೀರಿ, ಗಂಡು ಹುಟ್ಟಿದಾಗ ಒಂದು ಹಂಚ್ತೀರಿ. ಏನವ? ದಯವಿಟ್ಟು ಈ ಹುಡುಗರನ್ನ ಕರ್ಕೊಂಡು ಸುಮ್ಮ ಪ್ರವಚನ ಕೊಚ್ಚು ಚಲೋ. ನೀವು ಎಷ್ಟು ಚಂದ ಉತ್ತರ ಕೊಡ್ತಾರೆ ನೋಡ್ರಿ ಮುಂದೆ ಕೂತ್ಕೊಂಡು. ಹೆಣ್ಣು ಹುಟ್ಟಿದಾಗ ಜಿಲೇಬಿ ಹಂಚ್ತೀರಿ, ಗಂಡು ಹುಟ್ಟಿದಾಗ ಎಷ್ಟು ಜೋರು ಹೇಳ್ತಾರೆ ನೋಡ್ರಿ. ಅವು ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿತು ಅಂತೀರಿ, ಗಂಡು ಹುಟ್ಟಿದ್ರೆ ಹಣ್ಣು ಹುಟ್ಟಿತು ಅಂತೀರಿ. ಹೆಣ್ಣು ಹುಟ್ಟಿದ್ರೆ ಪೀಡ ಅಂತೀರಿ, ಗಂಡು ಹುಟ್ಟಿದ್ರೆ ಪೇಡ ಹಂಚ್ತೀರಿ. ನೀವು ಮಾಡ್ಕೊಂಡು ಬಂದದ್ದು. ಹೆಣ್ಣು ಅಂತಂದರೆ ತಾವೆಲ್ಲ ತಿಳ್ಕೊಂಡಿರಿ, ಹೆಣ್ಣಿನ ಜೀವನಕ್ಕೆ ಸ್ವತಂತ್ರ ಇಲ್ಲ. ಯಾವ ಕಾರಣಕ್ಕೂ ಯಾವುದರ ಜನ್ಮದ ಕರ್ಮಕ್ಕೋಸ್ಕರವಾಗಿ ಹೆಣ್ಣಿನ ಜನ್ಮಕ್ಕೆ ಬಂದೀವಿ ಅಂತ ತಿಳ್ಕೊಂಡು ಬಹಳಷ್ಟು ಜನ ತಿಳ್ಕೊಂಡಿರಿ. ಆದರೆ ಹೆಣ್ಣಿನ ಜೀವನ ಅನ್ನುವಂಥದ್ದು ಎಷ್ಟೋ ಜನ್ಮದ ಪುಣ್ಯದ ಫಲ. ಹೆಣ್ಣು ಹುಟ್ಟಿದು ಅಂತಂದರೆ ಜಿಲೇಬಿ ಹಂಚ್ತಿರಲ್ಲ. ಈಗ ಹೇಳ್ರೆ ಇದೊಂದು ದೃಷ್ಟಾಂತ ಹೇಳ್ತೀನಿ. ದೃಷ್ಟಾಂತ ಹೇಳಿದ ಮೇಲೆ ಜಿಲೇಬಿ ಹಂಚಬೇಕು ಏನು ಪೇಡೆ ಹಂಚಬೇಕು ನೀವೇ ಹೇಳಕತ್ರಿ. ಆಮೇಲೆ ಹೇಳೆ ಪೊಲೀಸ್ ನೌಕರಿ, ಗಂಡ ಹೆಂಡತಿ ಹಳ್ಳಿಯಾಗ ಜೀವನ ಮಾಡಕತ್ತಿದ್ರು. ಪೊಲೀಸ್ ದಿನಂಪ್ರತಿಯಾಗಿ ಸಿಟಿಗೆ ಹೋಗಿ ನೌಕರಿ ಮಾಡಿ ನೌಕರಿ ಮಾಡಿ ಬಂದು ಮನೆಯೊಳಗೆ ಮಲಗಿದ ತಕ್ಷಣದೊಳಗೆ ಮದುವೆಯಾಗಿ 2 ವರ್ಷ ಆದಮೇಲೆ ಹೆಂಡತಿ ಗಂಡಕ್ಕೆ ಪ್ರಶ್ನೆ ಮಾಡಿದ್ಲು, ಏನ್ರಿ ಹಗಲಿನೂ ಹೊಕ್ಕಿರಿ ರಾತ್ರಿನೂ ಹೊಕ್ಕಿರಿ, ಹೊಳ್ಳೆ ಮಳೆ ರಾತ್ರಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಬರೀ ಬಾಕ್ಲ ಬಡಿದು ನಿಮ್ಮನ್ನ ಕರ್ಕೊಂಡು ಹೋಗೋದು, ನಿಮ್ಮ ಜೊತೆಗೆ ನನ್ನ ಜೀವನ ಮಾಡೋಕ್ಕಾಗೋದಿಲ್ಲ. ಮನೆಗೆ ಯಾರು ಬಂದರೂ ಒಟ್ಟ ಬಾಕ್ಲ ತೆಗಿಯಂಗಲ್ಲ, ಅಂದ್ರೆ ನಿಮ್ಮ ಜೊತೆಗೆ ನಾನು ಇರ್ತೀನಿ, ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಐತೆ ಸುಮ್ಮನೆ ಬಸ್ಸಿಗೆ ಐತೆ ಹೊಕ್ಕಿನಿ ಅಂದ. ಯಾಕೆ ನಕ್ರಿ ನೀವು? ಹೌದಾ? ಹೊಕ್ಕಿನಿ ಅನ್ಲಕ್ಕಿ ಅದಕ್ಕೆ ಯಾಕೆ ವಿಚಾರ ಮಾಡಕತ್ತಿ. ಮಣಿಗೆ ಒಟ್ಟೆ ಯಾರು ಬಂದರೂ ಬಾಕ್ಲ ತೆಗಿಬಾರ್ದು, ಹೌದಲ್ಲ? ಹೌದು. ಒಟ್ಟು ಕಂಡೀಷನ್ ಅಂದರೆ ಕಂಡೀಷನ್ ಆಯ್ತು. ಹಂಗಾದ್ರೆ ಮನೆಗೆ ಒಟ್ಟೆ ಯಾರು ಬಂದರೂ ಬಾಕ್ಲ ತೆಗಿಯಂಗಿಲ್ಲ. ಇಟ್ಟು ಕರಾರು ಕಂಡೀಷನ್ ಆಗಿ 1 ವಾರ ಆಗಿತ್ತು. ಇವನು ಹಣಿ ಬರೋ ಸುಮಾರಿತ್ತು. ಯಾರ್ದ್ರಿ? ಗಂಡಂದ, ಪೊಲೀಸಂದ. ಏನು ರಾತ್ರಿ ವಸ್ತಿ ಬಸ್ ಬರ್ತಾವ ಗೊತ್ತನ್ರಿ? ಊರಾಗ ಬರ್ತಾವಲ್ಲ, ಆ ರಾತ್ರಿ ವಸ್ತಿ ಬಸ್ ಅವತ್ತು 10ಕ್ಕೆ ಬರೋದು ಹೋಗಿ ರಾತ್ರಿ 1ಕ್ಕೆ ಬತ್ರಿ. ಪಂಚರಾಗಿ ಅಲ್ಲೆಟ್ ನಿಂತು ಮಾಡಿ ರಾತ್ರಿ 1ಕ್ಕೆ ಬತ್ತು. ಆ 1ಕ್ಕೆ ಬಂದಿರೋ ಬಸ್ನ್ಯಾಗ ಇವನ ಅಪ್ಪ ಅಮ್ಮ ಇದ್ರಿ. ಇವನ ಅಪ್ಪ ಅಮ್ಮ ಇದ್ರು. ಆ ಅಪ್ಪ ಅಮ್ಮನ ವಯಸ್ಸು ನೋಡ್ತೀಯ 60-70 ವಯಸ್ಸಾಗೈತೆ ಅವಕ್ಕೆ. ಅವೆಡ್ಡು ಬಂದು ಮಗನ ಮನೆ ಮುಂದೆ ಬಾಕ್ಲಾ ಬಿಡದೆ, ಮಗನ ಬಾಕ್ಲಾ ತೆಗಿ, ಸೊಸಿಯ ಬಾಕ್ಲಾ ತೆಗಿ. ಇದೇ ಕೊರಿಯುವಂಥ ಚಳಿ, ಡಿಸೆಂಬರ್ ಜನವರಿ ತಿಂಗಳ ಸಮೀಪದೊಳಗೆ ಕೊರಿಯುವಂಥ ಚಳಿ ಒಳಗೆ ಬಾಕ್ಲಾ ಬಡಿದ್ರು. ಮಗುಗೂ ಎಚ್ಚರಾತು, ಸೊಸಿಗೂ ಎಚ್ಚರಾತು. ಸೊಸಿ ಒಂದು ಕ್ಷಣ ದುರ್ಗುಟ್ಕೊಂಡು ನೋಡ್ಬಿಟ್ರಿ. ಹಿಂಗೆ ಯಾಕ್ರಿ? ಏನು ಕಂಡೀಷನ್ ಆಗಿತ್ತು? ಯಾರು ಬಂದರು ಬಾಗ್ಲಾ ತೆಗಿಬಾರ್ದತ್ತು ಮಾತಾಗಿತ್ತಲ್ಲ. ಅವಾಗ ಅವನು ವಿಚಾರ ಮಾಡಿದ, ನಾ ಯಾಕೆ ಕೈಯಾಗ ಸಣ್ಣಕ್ಕಾಗಲಿ, ಅಪ್ಪ ಅಮ್ಮ ಬಂದ್ರೆ ಬರೋಳಕತ್ತ ಬಿಡು. ಆಕಿನೂ ತೆಗಿಲಿಲ್ಲ, ಇವೂ ತೆಗಿಲಿಲ್ಲ, ಸೋಲಬಾರ್ದಲ್ಲ. ಮತ್ತೆ ಸೋಲಬಾರ್ದಂತ ತಿಳ್ಕೊಂಡು ಹೋಗಿ ಬಾಕ್ಲಾ ತೆಗಿಲಿಲ್ಲ. ಬೆಳಗ್ಗೆ ಎದ್ದು 5-6 ಗಂಟೆ ಆಯ್ತು. 6 ಗಂಟೆ ಸುಮಾರಿಗೆ ಎದ್ದಕ್ಕೆ ಒಂದಿಷ್ಟು ಕಸಬರಿಗೆ ಮತ್ತು ನಂಗೆ ಕಸ ಹೊಡಿಬೇಕಲ್ಲ. ಹೊರಗಡೆ ಹೋಗುವಂಥ ಸಂದರ್ಭದೊಳಗೆ ಅವಾಗ ಹೋಗಿ ನೋಡ್ತಾರೆ, ಹೊರಸಲ್ಲ ಇವು ಅಡ್ಡು ಬಿದ್ದ ಮುದುಕಿ. ಐರಿ ಅತ್ಯಾರ, ಐರಿ ಮಾವಾರಿ, ಯಾವಾಗ ಬಂದಿರಿ, ಏನಿದು ಹಿಂಗ್ಯಾಕೆ ಮಕ್ಕೊಂಡಿರಿ, ಏನವ ರಾತ್ರಿ 1ಕ್ಕೆ ಹಿಂಗೆ ಹಾಕ್ತು ಎಲ್ಲ ಹೇಳಿ ಕತ್ತಿ ಹೇಳಿದರು. ಅವಾಗ ಅದೆಂತ ನಿದ್ದೆ ನಿಮ್ಮದು? ಅವಾಗ ಈಕೆ ನಾಟಕ ಚಾಲೂ ಮಾಡಿದ್ದು ನೋಡ್ರಿ. ಏನ್ರಿ ನಿಮ್ಮ ಮಗನ ನೌಕರಿನ ಅಂತದೈತಿ, ಹಗಲಿನೇ ಎಬ್ಬಿಸ್ತಾವ, ರಾತ್ರಿನೇ ಎಬ್ಬಿಸ್ತಾವ, ನಿನ್ನೊಂದು ಸ್ವಲ್ಪ ತಡಾಗಿ ಹೆಣ್ಣಾಡಕ್ಕೆ ಬಂದಿದ್ರಿ, ಹಿಂಗಾಗಿ ಒಂದು ಸ್ವಲ್ಪ ನಿದ್ದೆ ತೊಗೊಂಡಿರಿತಿ ಅತ್ಯಾರ, ಬರ್ರಿ ಕ್ಷಮಾ ಮಾಡಿರಿ ಅಂತ ಒಳಗಡೆ ಬಂದ್ರಿ ಅವರು. ಯಾರಪ್ಪ ಅಮ್ಮ ಇವರು? ಗಂಡನ ಅಪ್ಪ ಅಮ್ಮ ಅಥವಾ ಪೊಲೀಸ್ನ ಅಪ್ಪ ಅಮ್ಮ. ಒಳಗಡೆ ಬಂದು 10-15 ದಿವಸ ನಿಂತರು.
ನಿಂತಾದ್ಮೇಲೆ ಅವರು ಹೋದರು. ಅವರು ಹೋಗಿ ಆದಮೇಲೆ ಮುಂದೆ ಒಂದು ತಿಂಗಳು ಬಿಟ್ಟ ಮೇಲೆ ಜನವರಿಗೆ ಇವರು ಬಂದಿದ್ರೆ ಮುಂದೆ ಫೆಬ್ರವರಿಗೆ ಅದು ಬಸ್ ರಾತ್ರಿ 12ಕ್ಕೆ ಹೋಗಿ 1ಕ್ಕೆ ಬಂತು. ಅದು 1ಕ್ಕೆ ಬಂತು. ಆ 1ಕ್ಕೆ ಬಂದಿರುವಂಥ ಬಸ್ನ್ಯಾಗ ಈಕೆ ಅಪ್ಪ ಅಮ್ಮ ಇದ್ರು ನೋಡ್ರಿ. ಅವಾಗ ಈಕೆ ಅಪ್ಪ ಅಮ್ಮ ಇದ್ರು. ಬಂದ್ರೆ ಹೇಳ್ತೀನಿ ಮುಂದೆ ಇನ್ನೂ ಬಾಗ್ಲ ಬಡ್ದಿಲ್ಲ, ಬರೇ ಮಣಿ ಕಟ್ಟಿ ಹತ್ತುವಂಥ ಶಬ್ದ, ಆ ಚಪ್ಪಲಿ ಶಬ್ದ ಕೇಳಿ ರೀ ಅನ್ಲಿಕ್ಕೆ. ಯಾಕ ನಾವು ರೀ ಏನಾತ ಮುಂದೆ ಹೊರಗೆ ಅಪ್ಪ ಅಮ್ಮ ರೀ ಅಲ್ಲ ನೋಡಿ, ಎಟ್ಟು ಕಿವಿ ಶಾರ್ಪ್ ಇರ್ಬೇಕಿಂದು. ಹೊರಗೆ ಅಪ್ಪ ಅಮ್ಮ ಅಂದ್ಲು. ಅದಕ್ಕೇನೀಗ ಅಂದವ ಮಾತೇನಾಗೈತಿ, ಮಾತು ಮರ್ತೇನೆ ಅಂತ ಕೇಳಿದ ಅವ. ಹೌದು ಕರೆ ರೀ ಅನ್ಲಕ್ಕಿ. ನಮ್ಮ ಮವುಗಳ ಹತ್ರ ಒಂದು ಭಾಳ ಚಂದ ಅಸ್ತ್ರ ಐತೆ, ನಮ್ಮ ಅಪ್ಪಗಳಿಗೆ ಗೊತ್ತೈತದು. ಏನ್ರಿ ಅವ್ರಿಗೆ ಏನರ ಬೇಕಾಗಿತ್ತು ಅಂದ್ರೆ ಸುಮ್ಮನೆ ಈ ಕಡೆ ಕಣ್ಣೀರು ತೆಗೆದು ಬಿಡ್ದ್ರಿ. ಈ ಕಡೆ ಹೌದಿಲ್ರಿ, ಈ ಕಡೆ ಅಸ್ತ್ರ ಸುಮ್ಮನೆ ಕಣ್ಣೀರು ಈ ಕಡೆ ತೆಗೆದು ಬಿಟ್ರೆ ಆ ಕಣ್ಣೀರಿಗೆ ಮರಳು ಆಗಬೇಕು ಅವ್ರು, ಯಾರೇ ಇರಲ್ಲ ಅವ್ರು. ಅವಾಗ ಆಯ್ಕೆ ಹತ್ತು ಕರೆದು ಮಾಡಿ ನಿಮ್ಮ ಅಪ್ಪ ಅಮ್ಮನಂಗ ನಮ್ಮ ಅಪ್ಪ ಅಮ್ಮ ಗಟ್ಟಿ ಅಲ್ರಿ, ಹಂಗೆ ಹಿಂಗೆ ಹತ್ತು ಕರೆದು ಮಾಡಿ ಅವಾಗ ಅವಂದ ಭಾಳ ದೊಡ್ಡ ಶನಕ್ಕಿದಿ, ಏನು ಮಾಡ್ಬೇಕೀಗ? ಹೋಗಿ ತೆಗಿ ಬಾಕ್ಲ ತೆಗಿ. ಹೋಗಿ ಬಾಕ್ಲ ತೆಗೆದ್ಲು. ಅವ್ರ ಅಪ್ಪ ಅಮ್ಮನ 15 ದಿವಸ ಬಂದರು. ಅವರು ಇದ್ದರು, ಎಲ್ಲ ಮಾಡಿ ಅವರು ತಮ್ಮ ಊರಿಗೆ ತಾವು ಹೋದರು. ಇದಾಗೋದ್ರೊಳಗಾಗಿ 4 ವರ್ಷ ಆಗೈತ್ರಿ. ಯಾವಾಗ 4 ವರ್ಷ ಆದಮೇಲೆ ಚೊಚ್ಚಲ ಗಂಡು ಮಗ ಹುಡಿತು ನೋಡ್ರಿ ಇವರಿಬ್ಬರಿಗೆ. ಇಲ್ಲಿ ಬರೀ ಕತ್ತಿಗೆ ಚೊಚ್ಚಲ ಗಂಡು ಮಗ ಹುಡಿತಲ್ಲ. ಗಂಡು ಮಗ ಹುಟ್ಟಿದ್ದಕ್ಕೆ ಈಕೆ ಎಷ್ಟು ಖುಷಿ ಆತಂದ್ರೆ ನೀವು ಓಣ್ಯಾಗಿನವರು ಊರಾಣವರು ಎಷ್ಟೆಲ್ಲ ಖುಷಿ ಸಂಭ್ರಮಣೆ ಮಾಡಾಕತ್ರು. ಭಗವಂತ ಭಾಳ ದಿವಸ ಮೇಲೆ ಒಂದು ಚೊಚ್ಚಲ ಗಂಡು ಮಗು ಕೊಟ್ಟಾಣ, ಈಕೆ ಚೊಚ್ಚಲ ಗಂಡು ಮಗು ಕೊಟ್ಟಾಣ ಅಂತ ಎಲ್ಲರೂ ಹೆಸರಿಡಾಕೆ ಬಂದವರು ಖುಷಿ ಸಂಭ್ರಮಣ ಮಾಡಿ. ಅವಾಗ ಹೆಸರಿಡುವಾಕೆ ಬಂದಾಗ ಈಕೆ ಏನು ಮಾಡಿದ್ಲು ಗೊತ್ತನ್ರಿ? ಹೆಸರಿಡುವಂಥ ಪ್ರಸಂಗದೊಳಗೆ ಆ ಊರಿಗೆ ಊಟಕ್ಕೆ ಹಾಕ್ಸಿದ್ಲಿಕ್ಕೆ, ಉಡಿ ಊರಿಗೆ ಪೇಡೆ ಹಂಚೋದು, ಹಿರಿ ಊರಿಗೆ ಊಟಕ್ಕೆ ಹಾಕ್ಸೋದು ಎಲ್ಲ ಮಾಡಿದಾಗ ಎಲ್ಲರೂ ಬಂದವ್ರನವರು ಎಷ್ಟು ಚಂದ ಐತೆ ಗಂಡ ಮಗ, ಎಷ್ಟು ಚಂದ ಐತೆ. ಈ ಚಂದ ನೋಡಿ ಈಕಿನ ಅವನು ಮಾತಾಡಿಸ್ಬೇಕಂತ ಹೋದ್ರೆ ಅವ್ನು ಬಡ್ದು ಬೆಕ್ಕಿನಂಗೆ ಮೂಲ್ಯಾಗ ಕೂತಿದ್ದ. ಅವ್ನು ಖುಷಿನೇ ಇಲ್ಲರಿ, ಅದು ಗಂಡು ಮಗ ಆಗಿತ್ತು. ಬಡ್ದ ಬೆಕ್ಕಿನಂಗೆ ಮೂಲ್ಯಾಗ ಕೂತಿದ್ದ. ಬಂದವ್ರಲ್ಲ ಅಣ್ಣವರು, ನೀನು ನೋಡಿದ್ರೆ ಎಷ್ಟು ಖುಷಿ, ನಿನ್ನ ಮಗ ಎಷ್ಟು ಚಂದ ಐತಿ, ಎಲ್ಲರೂ ಖುಷಿ ಸಂಭ್ರಮ ಮಾಡಾಕತ್ರ. ನಿನ್ನ ಗಂಡ ಯಾಕೆ ಹಂಗೆ ನಿಂತಾನೆ? ಏನೋ ನನಗೆ ಗೊತ್ತಾಗೋತ್ತು. ಎಲ್ಲರಿಗೂ ಉತ್ತರ ಕೊಟ್ಟು ಸಾಕಾತು. ಆ ಮಗುವಿನ ನಾಮಕರಣ ಆತು. ಮಗುವಿನ ಬೆಳೆದು 2 ವರ್ಷ ಆತು. 2 ವರ್ಷ ಆದಮೇಲೆ ಈಗ ಒಂದು ಹೆಣ್ಣು ಮಗು ಹುಟ್ಟಿತ್ತು ನೋಡ್ರಿ. ಈಗ ಅವ್ನು ಮೊದಲೇ ಗಂಡು ಮಗ ಹುಟ್ಟಿತ್ತು, ಈಗ ಹೆಣ್ಣು ಮಗಳು ಹುಟ್ಟಿದ್ಲು. ಈಗೇನು 2ನೇದು ಹೆಣ್ಣು ಮಗು ಹುಟ್ಟಿತಲ್ಲ, ಇವೇನು ಮಾಡ್ಬೇಕು ಗೊತ್ತನ್ರಿ? ಆ ಊರಿನ ಪಂಚಾಯತಿ ಒಳಗೆ ಎಷ್ಟು ಹಳ್ಳಿ ಬರ್ತಾವಲ್ಲ ಎಲ್ಲ ಹಳ್ಳಿ ಊಟಕ್ಕೆ ಹಾಕ್ಸಿದೀವು. ಆ ಊರಾಣವರೆಲ್ಲರೂ ವಿಚಾರ ಮಾಡಾಕತ್ತಿದ್ರು, ಇವನು ಗಂಡನ ತಲೆಯರು ಸುದ್ದ ಐತಿಲ್ಲ ಹಾಕತ್ತಿದ್ರು ಅವ್ರು. ಈಕೆ ಗಂಡನ ತಲೆಯರು ಸುದ್ದ ಐತಿಲ್ಲ ಅಂತ. ಎದಕ್ಕೆ? ಗಂಡು ಮಗ ಹುಟ್ಟಿದಾಗ ಬಡ್ದ ಬೆಕ್ಕಿನಂಗೆ ಮೂಲ್ಯಾಗ ಕೂತಾವ. ಗಂಡು ಮಗ ಹುಟ್ಟಿದಾಗ ಖುಷಿ ಸಂಭ್ರಮದ ಆಚರಣೆ ಮಾಡುವುದನ್ನು ನೋಡೀವಿ. ಈಗ ಗಂಡು ಮಗ ಹುಟ್ಟಿದಾಗ ಸುಮ್ಮ ಬಡ್ದ ಬೆಕ್ಕಿನಂಗೆ ಮೂಲ್ಯಾಗ ಕೂತಾವ. ಹೆಣ್ಣು ಮಗಳು ಹುಟ್ಟಿದ್ದಕ್ಕೆ ಇಟ್ಟು ಖುಷಿ ಸಂಭ್ರಮನ ಆಚರಣೆ ಮಾಡಾಕತ್ತಾನ. ಸುತ್ತಳ್ಳಿಗೆಲ್ಲ ಊಟಕ್ಕೆ ಹಾಕ್ಸಾಕತ್ತಾನ. ಇವನು ತೆಲಿನ ಸುದ್ದಿದ್ದಂಗಿಲ್ಲ ಅಂತ ಬಂದವರೆಲ್ಲರೂ ಕೂಡ ಆಕಿ ಮುಂದೆ ಹೇಳೋರು ನಗವರು. ಕೇಳಿ 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 ಅಕ್ಕಗೂ ಸಾಕಾತು. ರಾತ್ರಿ ಕೇಳಿಬಿಟ್ರು. ರಾತ್ರಿ ಕೇಳಿಬಿಟ್ಲು ಏನಂತ ರೀ ಅಂದ್ಲು. ಯಾಕ? ಅಲ್ಲ, ಗಂಡು ಮಗ ಹುಟ್ಟಿದಾಗ ಖುಷಿ ಸಂಭ್ರಮ ಮಾಡೋದನ್ನು ನೋಡೀವಿ. ಗಂಡು ಮಗ ಹುಟ್ಟಿದಾಗ ಪೇಡೆ ಹಂಚಿ ಇಡೀ ಊರಿಗೂ ಊಟಕ್ಕೆ ಹಾಕ್ಸೋದನ್ನು ನೋಡೀವಿ. ಗಂಡು ಮಗ ಹುಟ್ಟಿದಾಗ ಬಡದ ಬೆಕ್ಕಿನಂಗೆ ಮೂಲ್ಯಾಗ ಕೂತವರು 2 ವರ್ಷ ಆದಮೇಲೆ ಈಗ ಹೆಣ್ಣು ಮಗಳು ಹುಟ್ಟಿದ್ದಕ್ಕೆ ಸುತ್ತ ಹಳ್ಳಿಗೆಲ್ಲ ಊಟಕ್ಕೆ ಹಾಕ್ಸಿದ್ರಲ್ಲ, ಇದ್ರ ಅರ್ಥ ಏನು ಅಂತ ಕೇಳಿದ್ದ ಆಕೆ. ಏನಿದ್ರ ಅರ್ಥ? ಬಹಳ ಲಕ್ಷ ಕೊಡ್ಬೇಕೆಲ್ಲ. ಅವಾಗ ಹೇಳ್ತಾನವ, ನೋಡುವನ್ನವ ಏನು 2 ವರ್ಷದ ನೀನು ನೋಡಿ ಜಗಳಾಡಿದ್ದೀವಿ, ನೆನಪೈತನ ಅಂತ ಕೇಳ್ತಾನ. ಜಗಳಾಡಿದ್ದೀವಿ, ಹೌದ್ರಿ. ಒಂದು ಕಂಡೀಷನನ್ನು ಹಾಕಿದ್ದೀವಿ. ಏನು ಕಂಡೀಷನ್ ಹಾಕಿದ್ವಿ? ಮನೆಗೆ ಯಾರು ಬಂದರು ಬಾಕ್ಲ ತೆಗಿಬಾರ್ದು, ಹೌದಿಲ್ಲ? ಮನೆಗೆ ಯಾರು ಬಂದರು ಬಾಕ್ಲ ತೆಗಿಬಾರ್ದು ಅಂತ ಕಂಡೀಷನ್ ಹಾಕಿದ ಮೇಲೆ ಅವಾಗ ನನ್ನ ಹಣಿ ಬರೋ ಸುಮಾರಿತ್ತು. ನಂದಲ್ಲ, ಪೊಲೀಸಿಂದ. ಮತ್ತು ನನ್ನ ಹಣಿ ಬರೋ ಸುಮಾರಿತ್ತು. ಮುಂದೆ 1 ವಾರಕ್ಕೆ ನನ್ನ ಅಪ್ಪ ಅಮ್ಮ ಬಂದರು. ನಾನು ನಿನ್ನ ಮುಂದೆ ಸೋಲಬಾರ್ದು ಅಂತ ತಿಳ್ಕೊಂಡು ಅಪ್ಪ ಅಮ್ಮ ಕೊರಿಯುವಂಥ ಚಳಿ ಒಳಗೆ ರಾತ್ರಿ ಎಲ್ಲ ಹೊರಗೆ ಬಿದ್ದು ಅದ್ರ ಕಡೆ ಲಕ್ಷ್ಯ ಕೊಡಲಿಲ್ಲ. ಇದು ಗಂಡಿನ ಕರಳನ ಹಂಗಿರ್ತದೆ.
ಆದರೆ ಮುಂದೆ ಒಂದು ವಾರ ಬಿಟ್ಟು ಒಂದು 15 ದಿವಸ ಬಿಟ್ಟು ಆದಮೇಲೆ ನಿಮ್ಮ ಅಪ್ಪ ಅಮ್ಮ ಬಂದ್ರೆ ನೀ ಏನು ಮಾಡಿದಿ? ಏನು ಮಾಡಿದ್ಲು? ಹೆಂಗೆ ಮಕ್ಕಳ ತೆಗದ್ಲು? ಹತ್ತು ಕರೆದು, ಹೌದಿಲ್ರಿ? ಮಕ್ಕಳ ತೆಗದಿಲ್ಲ. ಹಾಂ ಹೌದು ಅನ್ಲಿಕ್ಕೆ ತಿಳ್ಕೋ. ನೀ ಏನು ಗಂಡ ಮಗ ಹುಟ್ಟಿದ್ದಕ್ಕೋಸ್ಕರವಾಗಿ ಇಟ್ಟು ಖುಷಿ ಸಂಭ್ರಮೆ ಮಾಡಿದಲ್ಲ, ಮುಂದೊಂದು ದಿವಸ ಬೆಳೆದು ದೊಡ್ಡವಾದ ಮೇಲೆ, ಇವನು ಮದುವೆ ಆದ ಮೇಲೆ, ಮುಪ್ಪಿನ ವಯಸ್ಸಾದ ಮೇಲೆ ನಾನು ನೀನು ಈ ಮಗನ ಮನೆ ಮುಂದೆ ಹೋಗಿ ಬಾಕ್ಲಾ ತೆಗಿದೀವಿ ಅಂತಂದ್ರೆ ಈ ಮಗ ತೆಗಿತಾನೆ ಬಿಡ್ತಾನೆ ಗೊತ್ತಿಲ್ಲ. ಈಗೇನು ಹುಟ್ಟಾಳಲ್ಲ ಈ ಮಗಳು ಮಾತ್ರ ನಿಕ್ಕಿ ಬಾಕ್ಲಾ ತೆಗಿತಾಳ. ಅದಕ್ಕೋಸ್ಕರವಾಗಿ ನೋಡ್ರಿ ಎಷ್ಟು ಖುಷಿ ಅವ್ವ. ಈಗ ಹೇಳ್ರಿ, ಪೇಡೆ ಹಂಚ್ತೀರ ಜಿಲೇಬಿ ಹಂಚ್ತೀರ? ಮತ್ತು ಜಿಲೇಬಿ ಹಣ್ಣತಾವ. ಗಂಡಿಗೊಂದು ಹೆಣ್ಣಿಗೊಂದು ಒಳಗಡೆ ಸುಳಿಯುವ ಆತ್ಮ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ಅದು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅದು ಸಾಕ್ಷಾತ್ ಪರಮಾತ್ಮನ ಅಂಶ. ಮೇಲ್ಗಡೆ ತೋರಿಕೆಗೋಸ್ಕರವಾಗಿ ಇದು ನಾವೆಲ್ಲ ದೇಹದ ಬದಲಾವಣೆಗಳನ್ನ ನಾವೆಲ್ಲ ಕಾಣ್ಕೊಂಡು ಹೋಗ್ತೀವಿ. ಆದರೆ ಆ ಊರೊಳಗೆ ಉಮರಾಣಿ ಗ್ರಾಮದೊಳಗೆ ಬಂದವರೆಲ್ಲರೂ ಕೂಡ ನಾವು ಭಗವಂತ ಕೊಟ್ಟ ಅದು ಹೆಣ್ಣು ಮಗುವಿನನ್ನು ಕೊಟ್ಟ. ಆದರೆ ಕೆಲವೊಂದಿಷ್ಟು ಜನ ಊರಿ ಜನ ಎಲ್ಲ ಕತ್ತಿದ್ರು, ಭಗವಂತ ಭಾಳ ದಿವಸ ಮೇಲೆ ಈ ತಾಯಿಗೆ ಒಂದು ಹೆಣ್ಣು ಮಗುವಿನ ಜನನಾಗ್ಯದ, ನೋಡಾಕ ಸಾಕ್ಷಾತ್ ಪಾರ್ವತಿ ಇದ್ದಂಗದಾಳ. ಆ ಪಾರ್ವತಿ ಇದ್ದಂಗಿರ್ತಕ್ಕಂಥ ಮಗುವಿಗೆ ನಾವೆಲ್ಲರೂ ಸಹಿತ ನಾಮಕರಣವನ್ನು ಮಾಡೋಣ ಅಂತ ತಿಳ್ಕೊಂಡು ಇಡೀ ಊರಿನ ಜನ ಎಲ್ಲ ಕೂಡ್ಕೊಂಡು ಬಂದು ಆ ತಾಯಿಯ ನಾಮಕರಣ ಉತ್ಸವದೊಳಗೆ ಪಾಲ್ಗೊಳ್ತಾರೆ. ಎಷ್ಟು ಸಡಗರ, ಎಷ್ಟು ಸಂಭ್ರಮ. ಅದೇ ರೀತಿಯಾಗಿ ಆ ಉಮ್ರಾಣಿ ಗ್ರಾಮದೊಳಗೆ ಹಂಗೆ ಸಡಗರ ಮಾಡ್ಯಾರಲ್ಲ, ನಾವು ಎದಕ್ಕೂ ಕಡಿಮೆ ಇಲ್ಲ ಅಂತ ತಿಳ್ಕೊಂಡು ನೀವು ಕೂಡ ಶಿರಹಟ್ಟಿ ಗ್ರಾಮದೊಳಗೆ ಅದ್ದೂರಿಯಾಗಿರ್ತಕ್ಕಂಥ ನಾಮಕರಣ ಉತ್ಸವ ಕಾರ್ಯಕ್ರಮದೊಳಗೆ ನಿಮ್ಮ ಊರೊಳಗೆ ಕಾರ್ಯಕ್ರಮ ಚಾಲುವಾಗಿ 3 ದಿವಸ ಆಯ್ತು. ಎಷ್ಟೋ ಮಂದಿ ಇವತ್ತು ಬಂದಾರ್ರಿ ನೋಡ್ರಿ. ಹಿಂತಿರುಗಿ ನೋಡ್ರಿ ಎಷ್ಟು ಜನ ಆಯ್ತು ಆ ಕಡೆ ಎಲ್ಲ. ಇವತ್ತಿಂದ ಚಾಲು ಅಲ್ಲ, ಇವತ್ತಾಗಲೇ 3 ದಿವಸ ಮುಗಿದು ಇನ್ನು 2 ದಿವಸ ಉಳಿತ್ರಿ. ಇನ್ನು ಎಷ್ಟು ದಿವಸ? ಇನ್ನು 7 ದಿವಸ ಕಾರ್ಯಕ್ರಮ. ಇನ್ನು 7 ದಿವಸ ನಮ್ಮ ಶಿರಹಟ್ಟಿ ಗ್ರಾಮದ ಎಲ್ಲ ಸದ್ಭಕ್ತರ ಒಂದು ಸಂಕಲ್ಪ ಬಹಳಷ್ಟು ದಿನಗಳಿಂದ ಆಗಿತ್ತು. ಏನ್ರಿ? ಅಪ್ಪಯ್ಯ ಸ್ವಾಮಿಯ ತೇರಾಗಬೇಕು, ತೇರಾಗುವುದ್ರ ಜೊತೆಗೆ ಒಂದು ಜಾತ್ರೋತ್ಸವ ಅನ್ನುವಂಥ ಕಾರ್ಯಕ್ರಮ ಆಗಬೇಕು ಅಂತ ತಿಳ್ಕೊಂಡು ಶಿರಹಟ್ಟಿ ಗ್ರಾಮದ ಸಂಕಲ್ಪ ಬಹಳಷ್ಟು ದಿನಗಳಿಂದ ಆಗಿತ್ತು. ಅವಾಗ ನಮ್ಮ ಅಪ್ಪವರು ತುಬಚಿ ಅಪ್ಪವರು ಅವ್ರ ಮುಂದೆ ನೀವು ಕೇಳ್ಕೊಂಡಾಗ ಅಪ್ಪವರಂದರು, ಆಗಲ್ರಪ್ಪ ನೀವೆಲ್ಲರೂ ಕೂಡ ಭಕ್ತರು ಎಲ್ಲರೂ ಕೂಡ್ಕೊಂಡು ತೇರು ಮಾಡ್ತೀರಿ ಅಂತಂದರೆ ನಮ್ಮ ಮಠದ ಶಾಖಾ ಮಠದ ತೇರು ನೀವೆಲ್ಲ ಮಾಡ್ತೀರಿ ಅಂತಂದ ಮೇಲೆ ಎಷ್ಟು ಸಾಧ್ಯದ ಅಷ್ಟು ನಾನೇ ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಅಪ್ಪವರ ಸಹಾಯ ಸಹಕಾರದಿಂದ ಇವತ್ತು ಭವ್ಯವಾಗಿ ನಿರ್ಮಾಣಗೊಂಡಿರ್ತಕ್ಕಂಥದ್ದನ್ನು ತೇರನ್ನು ನಾವೆಲ್ಲರೂ ಕೂಡ ಕಣ್ಣು ತುಂಬ ಕಾಣ್ಕೊಳಕತ್ತೀವಿ. ಸಂಪೂರ್ಣವಾಗಿ ಅಪ್ಪವರ ಸಹಾಯ ಸಹಕಾರದಿಂದ ತೇರು ನಿರ್ಮಾಣಗೊಂಡದ. ಕಮ್ಮಿ ಅಂದ್ರೆ 10 ರಿಂದ 15 ಲಕ್ಷ ರೂಪಾಯಿ ಹಣವ ಅದಕ್ಕೆ ತೇರಿಗೆ ತೊಡಗಿಸಿರ್ತಕ್ಕಂಥ ನಾವೆಲ್ಲ ಕೇಳ್ಕೊಂಡು ಬರ್ತೀವಿ. ಹಾಗಾಗಿ ಮತ್ತು ಅಜ್ಜವರು ಅಷ್ಟೆಲ್ಲ ಸಹಾಯ ಸಹಕಾರ ಮಾಡಿ ಒಂದಿಷ್ಟು ತೇರು ನಿರ್ಮಾಣ ಮಾಡ್ಯಾನ ಅಂತಂದ ಮೇಲೆ ಅದಕ್ಕೆ ನಮ್ಮದು ಒಂದಿಷ್ಟು ಶಿರಹಟ್ಟಿ ಗ್ರಾಮದಿಂದ ಬೇಕಲ್ಲ, ದೇಣಿಗೆ ಬೇಕಲ್ಲ. ನೀವೆಲ್ಲರೂ ಸಹಿತ ತಿಳ್ಕೋಬೇಕು. ನಮ್ಮ ಕಮಿಟಿಯವರು ನಿನ್ನಿನ ದಿವಸ ಎಲ್ಲ ಹಿರಿಯರು ವಿಚಾರ ಮಾಡಿದರು, ಅಜ್ಜವರ ಆ ತೇರಿಗೆ ಒಂದಿಷ್ಟು ಯಾರು ದೇಣಿಗೆಯನ್ನು ಕೊಡ್ತಾರಲ್ಲ, ಕೊಟ್ಟಿರ್ತಕ್ಕಂಥ ದೇಣಿಗೆದಾರರ ಹೆಸರುಗಳನ್ನು ಒಂದು ಬೋರ್ಡಿನೊಳಗೆ ಹೆಸರು ಮಾಡಿ ಅದರೊಳಗೆ ಹಾಕಬೇಕಂತ ಮಾಡಿವಿ ಅನ್ನುವಂಥ ವಿಚಾರವನ್ನು ಅವರು ನಮ್ಮೆಲ್ಲ ಕಮಿಟಿಯವರು ಮಾಡ್ಯಾರ. ಅವ್ರು ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ರಿ ಮೊದಲು ಒಂದು ಸಾರಿ. ಅಷ್ಟೇ ಅಲ್ಲ, ಸಾಲದ್ದಕ್ಕೆ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹಿಂಗೆ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ನೊಳಗೆ GH ಮೀಡಿಯಾ ಅಂತ ಹೊಡೆದ್ರು ಅಂತಂದರೆ ಆ GH ಮೀಡಿಯಾದೊಳಗೆ ಸಹಿತ ನೀವು ಯಾರ್ಯಾರು ದಾನಗಳೇನದ ಆ ರೊಟ್ಟಿ ಸುಳ್ಳಿ ಇತ್ತುಕೊಂಡು ಕೈ ಬಿಡಿಸ್ಕೊಂಡು ಚೆನ್ನಾಗಿ ಜಗದ ಮುಂದೆ ಬಂದು ಕುಂದಿರ್ತೈತೆ. ಅವನ ಮುಂದೆ ಬಂದು ಕೊತ್ತು ಆ ರೊಟ್ಟಿ ಸುಳ್ಳಿ ತಾಣ ತಿನ್ನುವುದಿಲ್ಲ. ಏನು ಮಾಡ್ತದ? ಮೊದಲು ಅವುಗೆ ತಿನ್ಸಾಕೆ ಹೋಗ್ತೈತಿ. ಅದು ತಿನ್ಸೈತಿ ನಿಮಗೆಲ್ಲ. ಅವುಗೆ ತಿನ್ಸಾಕ ಬಂದ ಕೂಡಲೇ ಅವಾಗ ಎಷ್ಟು ಖುಷಿ ಆಗತ್ತಲ್ಲ, ಎಷ್ಟು ಖುಷಿ ಆಗ್ತದೆ ಅಂದರೆ ಅವು ಅಂತಾಳ ಮನಸ್ಸಿನೊಳಗೆ, ಎಷ್ಟು ಸಣ್ಣ ವಯಸ್ಸಿನೊಳಗೆ ನನ್ನ ಮಗ ನನಗೆ ತಿನ್ನಿಸುವಂಗಾದಲ್ಲ ಅಂತ ತಿಳ್ಕೊಂಡು ಇಷ್ಟಾಗಲ್ಲ ಬಾಯಿ ತೆಗಿತಾಳೆ. ಹಿಂಗೆ ಮೊಸಳಿ ಬಾಯಿ ತೆಗದಂಗೆ ಆ ರೊಟ್ಟಿ ಸುಳ್ಳು ಎಲ್ಲ ಕೈನ ಪೂರ್ತಿ ಬಾಯಾಗ ಹೋಗಿರ್ಬೇಕು ಅದು ಒಳಗೆ. ಆ ರೊಟ್ಟಿ ಸುಳ್ಳಿ ತಗೊಂಡು ಬಾಯಾಗ ಏನು ಹೋತಲ್ಲ ಆ ಮಗಂದು, ಅವಾಗ ಅವು ಏನು ಮಾಡ್ತಾಳೆ? ಇಷ್ಟು ಕಡ್ಕೊಳ್ತಾಳೆ ಮಗನ ಖುಷಿಗೋಸ್ಕರ. ಇಷ್ಟು ಕಡ್ಕೊಂಡು ಏನು ಮಾಡ್ತಾಳೆ? ಆಮೇಲೆ ಮಗನಿಗೆ ಹೊಳ್ಳಿ ಕೊಡ್ತಾಳೆ, ನೀ ತಿನ್ನ ಮಗ ಅಂತ ಕೊಡ್ತಾಳೆ. ಅಜರ್ ಇದನ್ನ ಯಾಕೆ ನಮ್ಮ ಮುಂದೆ ಹೇಳಾಕತ್ತೀರಿ? ಶಿವಲಿಂಗೇಶ ಅನ್ನುವಂಥ ತಾಯಿ ನಮಗೂ ಸಹಿತ ರೊಟ್ಟಿ ಸುಳ್ಳಿ ಅನ್ನುವಂಥದ್ದು ಬೇಕು ಬೇಡ ಅದೆಲ್ಲ ಕೊಟ್ಟು ಕಳಿಸಿಬಿಟ್ಟಾಳೆ ಶಿರಹಟ್ಟಿ ಗ್ರಾಮಕ್ಕೆ. ಕಳಿಸ್ಯಾರಲ್ರಿ? ಮತ್ತು ಒಳ್ಳೆ ಶಿವಲಿಂಗೇಶನಿಗೆ ತಿನ್ನಿಸ್ಬೇಕಲ್ಲ, ತಿನ್ನಿಸೋಣ ಬೇಡ್ರಿ, ಕರ್ಕೊಂಡು ಬರ್ರಿ ಅಜಾರ ಅಂತೀರಿ ನೀವು? ಕರ್ಕೊಂಡು ಬರ್ರಿ ಅಂತೀರಿ?
ಅಜ್ಜವ್ರು ಕರ್ಕೊಂಡು ಬಂದಾರ. ಈಗಾಗಲೇ ಒಂದು ತೇರು ತೆಗೆದುಕೊಂಡು ಬಂದಾರ. ಶಿವಲಿಂಗೇಶನ ತಾಯಿ ಅನ್ನುವಂಥ ಆ ತೇರಿಗೆ ನಾವು ಒಂದಿಷ್ಟು ಹೊಳೆ ಕೊಟ್ಟು ಬಿಟ್ಟರೆ ಸಾಕು, ಸಾಕ್ಷಾತ್ ಶಿವಲಿಂಗೇಶ ಅನ್ನುವಂಥ ತಾಯಿಗೆ ಅದನ್ನ ಮೇಲೆ ರೊಟ್ಟಿ ಸುಳಿಯನ್ನು ತಿಳಿಸುವಂಗೆ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಮನದೊಳಗೆ ಅರ್ಥ ಮಾಡಿಕೊಂಡು